ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಇವತ್ತೊಂದು ಸ್ಪೆಷಲ್ ಕೋಸಂಬರಿ ತಗೊಂಡ್ ಬಂದೇನ್ರಿ. ಈಗ ಚೈತ್ರ ಮಾಸ, ಹಂಗಾಗಿ ಕೋಸಂಬರಿ ಪಾನಕ ಎಲ್ಲಾ ಕಡೆ ಇದ್ದೇ ಇರ್ತದ್ರಿ. ಈಗ ನಾಳೆ ರಾಮನವಮಿ ಬರ್ತದಲ್ಲ, ಅವಾಗೂ ಕೋಸಂಬರಿ ಪಾನಕ ಎಲ್ಲ ಮಾಡ್ಬೇಕಲ್ರಿ. ಸ್ಪೆಷಲ್ ಮಾಡೇನ್ರಿ. ಅಂದ್ರ ಹೆಸರು ಬ್ಯಾಳಿ ಇಲ್ಲ, ಕಡ್ಲಿ ಬೇಳೆ ಹಾಕಂಗಿಲ್ಲ. ಅಂದ್ರೂ ಹೆಂಗ್ ಮಾಡೇನಿ ತೋರಿಸ್ತೀನಿ ಬರ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಅಪ್ಲೆ ಕಮೆಂಟ್ ಮಾಡ್ರಿ. ಮಾಡಿದವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ, ಒಂದ್ ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಒಗ್ಗರಣೆಗೆ ಸಾಸಿವೆ ಹಾಕಿದೆ, ಕರಿಬೇವು ಹಾಕಿದೆ, ಅರ್ಶಿನ ಹಾಕಿದೆ, ಒಣ ಮೆಣಸಿನ್ಕಾಯಿ ಹಾಕಿದೆ, ಜೀರಿಗೆ ಹಾಕಿದೆ, ಒಂದ್ ಸ್ವಲ್ಪ ಹಿಂಗ ಹಾಕಿ ಒಗ್ಗರಣೆ ಮಾಡಿ ತಕ್ಕೊಂಡ್ಬಿಡೋಣ ಅಂತ. ಇಲ್ಲೇ ಮಾವಿನಕಾಯಿ ತಗೊಂಡಿನಿ, ಸಿಪ್ಪಿ ತೆಗೆದಿಟ್ಕೊಳ್ಳೋಣ ಅಂತ. ಹಸಿಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತ ಸೌತಿಕಾಯಿ ತಗೊಂಡೇನ್ರಿ. ಸೌತಿಕಾಯಿ ಈ ಕಟಾರ್ ಒಳಗ್ ಹಾಕಿ ಸಣ್ಣ ಮಾಡಿ ಇಟ್ಕೊಂಡ್ಬಿಟ್ಟೇನಿ. ಇಲ್ಲ ಕೊಚ್ಚಬೇಕ್ರಿ, ಇಲ್ಲ ಈ ಟೈಪ್ ಮಾಡಿ ಇಟ್ಕೊಂಡ್ಬಿಟ್ರಿ ಇದು ಕೂಡ ಮಸ್ತ್ ಆಗ್ತದ್ರಿ ಕೋಸಂಬರಿ. ಇದನ್ನೊಂದ್ ಪ್ಲೇಟಿಗೆ ತಕೊಳ್ಳೋಣಂತ. ಅಷ್ಟ್ರಾಗ ನೀವೆಲ್ಲಾ ಟೈಮ್ ಇಟ್ಕೊಂಡು ನನ್ ವಿಡಿಯೋ ನೋಡ್ತಿರಲ್ಲ, ನಿಮ್ಗೆಲ್ಲಾ ತುಂಬಾ ಧನ್ಯವಾದಗಳು ರೀ. ಈಗ ನೋಡ್ರಿ, ಪುಟಾಣಿ ತಗೊಂಡಿನಿ ಒಂದ್ 2 ಸ್ಪೂನ್ ಅಥವಾ ಒಂದ್ ಮುಷ್ಟಿ. ಮಾವಿನಕಾಯಿ ಹೆರಕ್ಲ ತಗೊಂಡಿನಿ, ಒಂದ್ 2 ಹಸಿಮೆಣಸಿನ್ಕಾಯಿ ತಗೊಂಡೇನ್ರಿ. ನಾನ್ ಬಾಳ ಖಾರ ಮಾಡ್ಲಿಕ್ ಹೋಗಿಲ್ಲ. ನೀವು ಬೇಕಂದ್ರ ಇನ್ನೊಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪ್ರಮಾಣ ಹೆಚ್ಚು ಮಾಡ್ಕೋಬಹುದು. ಈಗ ಇದನ್ನ ನುಚ್ಚುಕತೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಅಂತ. ಫುಲ್ ನೈಸ್ ಆಗೋದು ಬೇಡ, ಒಂದ್ ಸ್ವಲ್ಪ ಪುಟಾಣಿ ಕಣಗಳು ಇರ್ಬೇಕು ಅದ್ರೊಳಗ್, ಆ ಟೈಪ್ ಮಾಡಿ ಇಟ್ಕೊಳ್ಳೋಣ ಅಂತ. ಈಗ ನೋಡ್ರಿ, ಇದೇನ್ ಸೌತಿಕಾಯಿ ಕಟರ್ ಒಳಗ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕ ಪುಟಾಣಿದು ಮಸಾಲೆ ಹಾಕೊಂಡು ನೋಡ್ರಿ ಹೆಂಗಾಗ್ಯದಂತ. ಈ ಟೈಪ್ ಆದ್ರೂ ಸಾಕು, ಬಹಳ ಉದುರು ಅಂದ್ರ ಕಣಗಳು ಬಹಳ ಇದು ಇರಬಾರ್ದು, ಹಂಗಂತ ಫುಲ್ ನೈಸ್ ಆಗಿರ್ಬಾರ್ದು. ಆ ರೀತಿ ಮಾಡಿ ಇಟ್ಕೊಳ್ಳೋಣಂತ. ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋಣಂತ. ಆಮೇಲೆ ಹಸಿ ಕೊಬ್ಬರಿ ಇತ್ತು ನನ್ನ ಹತ್ರ, ಅದನ್ನು ಕೂಡ ಹಾಕೋಣಂತ. ಇದಕ್ಕ ಮಸ್ತ್ ಆಗ್ತದ್ರಿ, ಭಾರಿ ರುಚಿ ಆಗ್ತದ. ಹಿಂಗ್ ಹಾಕೋಣಂತ್ರಿ. ನಾವ್ ಒಗ್ಗರಣೆ ಒಳಗ್ ಏನ್ ಹಿಂಗ್ ಹಾಕಿದ್ರು ಕೂಡ ಮ್ಯಾಲ ಒಂದ್ ಸ್ವಲ್ಪ ಹಿಂಗ್ ಹಾಕ್ಬೇಕ್ರಿ, ಮಸ್ತ್ ಆಗ್ತದ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು, ಚಂದಾಗಿ ಕಲಸ್ಬಿಡೋದು. ಏನಾಗ್ತದ್ರಿ, ಒಮ್ಮೊಮ್ಮೆ ಬರೀ ಹೆಸರು ಬೇಳೆ ಕೋಸಂಬರಿ ಮಾಡ್ತಿರ್ತಾರ್ರಿ ಎಲ್ಲ, ಇಲ್ಲಾಂದ್ರೆ ಕಡ್ಲಿ ಬೇಳೆ ಕೋಸಂಬರಿ ಮಾಡ್ತಿರ್ತಾರ. ಆದ್ರೆ ಈ ಟೈಪ್ ಏನ್ ಕೋಸಂಬರಿ ಅದಲ್ಲ, ನೀವು ಮುಂಜಾನೆ ನಿಮಗ ಟೈಮ್ ಸಿಕ್ಕಾಗ ಮಾಡಿ ಇಟ್ಬಿಟ್ರ, ಸಂಜೆ ಮುಂದ್ ಯಾರ ಮುತ್ತೈದಿ ಕರೆದು ಕೊಡೋ ಮುಂದೂ ಕೂಡ ನಿಮ್ಗೆ ಇದೇ ರೀತಿ ಫ್ರೆಶ್ ಆಗೇ ಸಿಗ್ತದ್ರಿ. ಈಗ ಫುಲ್ ಕಲ್ಸಿದ್ಮೇಲೆ ಮೇಲೊಂದ್ ಸ್ವಲ್ಪನೇ ಒಗ್ಗರಣೆ ಹಾಕೋಣಂತ. ನೀವು ಈಗ 4 ಮಂದಿ ಮುತ್ತೈದೆಯರ್ ಕರೆದು ನೀವು ಮಾಡೋ ಮುಂದೆ ಒಂದ್ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಹಾಕ್ಬೋದು. ಈಗ ನಾನ್ ನಿಮ್ಗೆ ತೋರಿಸ್ಲಿಕ್ಕತ್ತೇನಿಲ್ಲ, ಒಂದ್ 4 ಕಾಳು ಅಷ್ಟೇ ಎಣ್ಣೆ ಅಂದ್ರೆ ಒಗ್ಗರಣೆ ಹಾಕೇನ್ರಿ ನಾನು. ಚಂದಾಗಿ ಇದು ಕಲಸ್ಬಿಟ್ರೆ ನೋಡ್ರಿ ಎಂತ ಮಸ್ತ್ ಆಗ್ತದ. ಆಮೇಲೆ ಇದು ಅನ್ಲಿಮಿಟೆಡ್ ತಿನ್ಬೋದ್ರಿ ಈ ಕೋಸಂಬರಿ. ನೀವೇನ ಹೆಸರು ಬ್ಯಾಳಿ ತಿಂದ್ರು ಏನು ಪ್ರಾಬ್ಲಮ್ ಆಗಂಗಿಲ್ಲ. ಆದ್ರೆ ಕಡ್ಲಿ ಬ್ಯಾಳಿದ ಕೆಲವೊಬ್ರು ತಡಿತಿರಂಗಿಲ್ಲ, ಇದು ಹಂಗ ಆಗಂಗಿಲ್ರಿ. ಅನ್ಲಿಮಿಟೆಡ್ ನೀವ್ ಬೇಕಾದಷ್ಟು ತಿನ್ಬೋದು. ಬರೀ ಕೋಸಂಬರಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋರ್ ಇದ್ದಾರ್ರಿ, ಊಟ ಬೇಡ ಅಂತೇಳಿ. ನೋಡ್ರಿ ಹೆಂಗಾಗ್ಯದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರು ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ ಅವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಇಟ್ಕೊಂಡು ನನ್ನ ವಿಡಿಯೋ ನೋಡ್ಲಿಕ್ಕತ್ತೀರಿ, ಥ್ಯಾಂಕ್ ಯು ಸೋ ಮಚ್. ಫೇಸ್ಬುಕ್ ನಾಗ ನೋಡ್ಲಿಕ್ಕತ್ತವ್ರು ದಯವಿಟ್ಟು ನನ್ನ ವಿಡಿಯೋನ, ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ರಿ. ನೋಡ್ರಿ ಎಂತ ಮಸ್ತ್ ಆಗ್ಯದ. ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.